ನಮಸ್ಕಾರ. 12 ಗಂಟೆಯ ಪ್ರಮುಖ ಸುದ್ದಿ. ಪ್ರಜ್ವಲ್ ರೇವಣ್ಣ 17 ದಿನವಾದರೂ ಕೂಡ ಇನ್ನೂ ಕೂಡ ಪತ್ತೆ ಇಲ್ಲ. ರೇಪ್ ಕೇಸ್ನಲ್ಲಿ ಪ್ರಜ್ವಲ್ ರೇವಣ್ಣಗೆ ಮತ್ತಷ್ಟು ಸಂಕಷ್ಟ. ಹಾಸನದ ಸಂಸದ ಪ್ರಜ್ವಲ್ ನಿವಾಸಕ್ಕೆ ಎಫ್ಎಸ್ಎಲ್ ಟೀಮ್ ಭೇಟಿ ಕೊಟ್ಟಿದೆ. ಪ್ರಜ್ವಲ್ ನಿವಾಸದಲ್ಲಿ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ. ಎಫ್ಎಸ್ಎಲ್ ತಂಡ ಸಂಸದರ ನಿವಾಸದಲ್ಲಿ ಸ್ಯಾಂಪಲ್ ಸಂಗ್ರಹಿಸ್ತಾ ಇದೆ. ಎಫ್ಎಸ್ಎಲ್ ಟೀಮ್ಗೆ ಬೆಂಗಳೂರಿನ ಎಸ್ಐಟಿ ಅಧಿಕಾರಿಗಳು ಕೂಡ ಸಾಥ್ ಕೊಟ್ಟಿದ್ದಾರೆ. ಪೆನ್ಡ್ರೈವ್ ಪ್ರಕರಣದಲ್ಲಿ ಸಿಲುಕಿರುವಂತಹ ಪ್ರಜ್ವಲ್ ರೇವಣ್ಣ ವಿರುದ್ಧ ಕೇಸ್ ಮೇಲೆ ಕೇಸ್ ದಾಖಲಾಗ್ತಾ ಇದೆ. ಕೃತ್ಯ ನಡೆದಿದೆ ಎನ್ನಲಾದಂತಹ ಸ್ಥಳಗಳಲ್ಲಿ ಎಫ್ಎಸ್ಎಲ್ ಟೀಮ್ ಪರಿಶೀಲನೆಗೆ ಮುಂದಾಗಿದ್ದು, ಸಂಸದರ ಹಾಸನದ ನಿವಾಸದಲ್ಲಿ ಎಫ್ಎಸ್ಎಲ್ ಟೀಮ್ನಿಂದ ಪರಿಶೀಲನೆ. ಎಂಪಿ ನಿವಾಸದಲ್ಲೇ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ದೂರು ಕೊಟ್ಟಿದೆ. ಹೀಗಾಗಿ ಕೃತ್ಯ ನಡೆದಿದೆ ಎನ್ನಲಾದಂತಹ ಸ್ಥಳಗಳಲ್ಲಿ ಎಫ್ಎಸ್ಎಲ್ ಟೀಮ್ ಪರಿಶೀಲನೆಗೆ ಮುಂದಾಗಿದೆ. ಪ್ರಜ್ವಲ್ ನಿವಾಸದಲ್ಲಿ ಬೆರಳಚ್ಚು ತಜ್ಞರಿಂದ ಪರಿಶೀಲನೆ. ಪ್ರಜ್ವಲ್ ನಾಪತ್ತೆಯಾಗಿ ಇವತ್ತಿಗೆ 17 ದಿನ. ಒಂದು ಕಡೆ ಒಬ್ಬರಾದ ಮೇಲೆ ಒಬ್ಬರು ಸಂತ್ರಸ್ತೆಯರು ಬಂದು ದೂರನ್ನು ದಾಖಲಿಸ್ತಾ ಇದ್ದಾರೆ. ಜೊತೆಗೆ ಎಂಪಿ ನಿವಾಸದಲ್ಲೇ ಅತ್ಯಾಚಾರ ನಡೆದಿತ್ತು ಅಂತ ಸಂತ್ರಸ್ತೆ ದೂರು ಕೊಟ್ಟಂತಹ ಹಿನ್ನೆಲೆಯಲ್ಲಿ ಹಾಸನದ ಪ್ರಜ್ವಲ್ ನಿವಾಸ, ಸಂಸದರ ನಿವಾಸ ಏನಿದೆ ಅಲ್ಲಿ ಈಗ ಎಫ್ಎಸ್ಎಲ್ ಟೀಮ್ ಇದೆ. ಬೆಂಗಳೂರಿನ ಎಸ್ಐಟಿ ಅಧಿಕಾರಿಗಳು ಎಫ್ಎಸ್ಎಲ್ ತಂಡಕ್ಕೆ ಸಾಥ್ ಕೊಟ್ಟಿದ್ದಾರೆ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಹಾಸನ ಪ್ರತಿನಿಧಿ ಹರೀಶ್ ಈಗ ಸಂಪರ್ಕದಲ್ಲಿದ್ದಾರೆ. ಹರೀಶ್, ಈಗ ಸಂಸದ ಪ್ರಜ್ವಲ್ ರೇವಣ್ಣ ಅವರ ಸಂಸದರ ನಿವಾಸ ಏನಿದೆ ಅಲ್ಲಿ ಈಗ ಎಫ್ಎಸ್ಎಲ್ ತಂಡ ಬಂದಿದೆ. ಯಾವ ರೀತಿಯ ಪರಿಶೀಲನೆಗಳು ನಡೀತಾ ಇದೆ? ಅಲ್ಲಿ ಯಾವ ರೀತಿಯ ಸಂಕಷ್ಟ ಎದುರಾಗಬಹುದು? ಅಲ್ಲಿ ಏನಾದರೂ ಒಮ್ಮೆ ಸಾಕ್ಷ್ಯಗಳು ಸಿಕ್ಕಂತ ಹಿನ್ನೆಲೆಯಲ್ಲಿ ಅಂತ. ಪ್ರತಿಮಾ, ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಅತ್ಯಾಚಾರ ಮತ್ತು ಲೈಂಗಿಕ ದೌರ್ಜನ್ಯ ಕೇಸು ದಾಖಲಾಗಿದೆ. ಪ್ರಜ್ವಲ್ ರೇವಣ್ಣ ನಾಪತ್ತೆಯಾಗಿದ್ದಾರೆ, ಇನ್ನೂ ಸಹ ವಿದೇಶದಲ್ಲಿದ್ದಾರೆ. ಈ ನಡುವೆ ಎಫ್ಎಸ್ಎಲ್ ತಂಡ ಸಂತ್ರಸ್ತೆಯ ದೂರಿನ ಹಿನ್ನೆಲೆಯಲ್ಲಿ ಹೇಳಿಕೆಯ ನಂತರದಲ್ಲಿ ಈಗ ಎಫ್ಎಸ್ಎಲ್ ತಂಡ ಪ್ರಜ್ವಲ್ ರೇವಣ್ಣ ಇದ್ದಂತಹ ಸಂಸದರ ನಿವಾಸಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ನೀವಿಲ್ಲಿ ನೋಡ್ಬೋದು ಪ್ರತಿಮಾ, ಇದು ಹಾಸನದ SP ಕಚೇರಿಯ ಪಕ್ಕದಲ್ಲಿ ಇರುವಂತಹ ಸಂಸದರ ನಿವಾಸ. ಸಂಸದರ ನಿವಾಸದ ಒಳಭಾಗದಲ್ಲಿ ಈಗಾಗಲೇ ಎಫ್ಎಸ್ಎಲ್ ತಂಡ ಪರಿಶೀಲನೆಯನ್ನು ನಡೆಸ್ತಾ ಇದೆ. ಎಫ್ಎಸ್ಎಲ್ ತಂಡವನ್ನು ಕರೆತಂದಿರತಕ್ಕಂಥದ್ದು SIT ಅಧಿಕಾರಿಗಳು. SIT ತನಿಖಾಧಿಕಾರಿಗಳು ಸಹ SIT ತನಿಖಾಧಿಕಾರಿಗಳ ಜೊತೆಯಲ್ಲಿ ಎಫ್ಎಸ್ಎಲ್ ತಂಡವನ್ನು ಕರೆತಂದು ಪರಿಶೀಲನೆ ನಡೆಸ್ತಾ ಇದ್ದಾರೆ. ನೀವೆಲ್ಲಿ ಮೇಲ್ಭಾಗದಲ್ಲಿ ನೋಡ್ಬೋದು, ಇದು ಮೊದಲನೇ ಮಹಡಿ. ಈ ಮೊದಲನೇ ಮಹಡಿಯಲ್ಲಿ ನನ್ನ ಮೇಲೆ ಅತ್ಯಾಚಾರ ನಡೆದಿದೆ ಅಂತ ಸಂತ್ರಸ್ತೆ ದೂರನ್ನು ನೀಡಿದರು. ನಂತರದಲ್ಲಿ ಸ್ಪಾಟ್ ಮಾರ್ಚ್ ಸಹ SIT ಅಧಿಕಾರಿಗಳು ನಡೆಸಿದರು. ಅದಾದ ನಂತರದಲ್ಲಿ SIT ಅಧಿಕಾರಿಗಳು ಈ MP ನಿವಾಸವನ್ನು ಸೀಸ್ ಮಾಡಿದರು. ಸಾಕ್ಷ್ಯಾಧಾರಗಳು ನಾಶ ಆಗುವ ಸಾಧ್ಯತೆ ಹಿನ್ನೆಲೆಯಲ್ಲಿ ಸೀಸ್ ಮಾಡಲಾಗಿತ್ತು. ಇಂದು ಸಾಕ್ಷ್ಯಾಧಾರಗಳನ್ನು ಕಲೆ ಹಾಕುವ ಕೆಲಸವನ್ನು ಎಫ್ಎಸ್ಎಲ್ ತಂಡ ಮಾಡ್ತಾ ಇದೆ. ಒಂದು ಭವಿಷ್ಯ ಅಲ್ಲಿ ಸಂತ್ರಸ್ತೆ ಹೇಳಿದಂತಹ ಸಾಕ್ಷಿಗಳು, ಅಂದರೆ ಅಲ್ಲಿ ಬಳಸಿದಂತಹ ಬೆಡ್ ಇರ್ಬೋದು, ಬೆಡ್ಶೀಟ್ ಇರ್ಬೋದು, ಅಥವಾ ಬೇರೆ ಬೇರೆ ವಿಧದ ಒಂದು ವಸ್ತುಗಳನ್ನು ಅವರು ಗುರುತಲ್ಲಿ ವಿಚಾರಣೆ ವೇಳೆ ದಾಖಲು ಮಾಡಿದ್ದಾರೆ. ಅದಕ್ಕೂ ಮತ್ತು ಅವರ ಹೇಳಿಕೆಗೂ ಮತ್ತು ಇವತ್ತಿನ ಇಲ್ಲಿನ ಚಿತ್ರಣಕ್ಕೂ ಹೋಲಿಕೆ ಆಗಿದ್ದೇ ಆದರೆ, ಒಂದು ರೀತಿ ಸಾಕ್ಷ್ಯಾಧಾರಗಳು ಕಲೆ ಹಾಕಿದ್ದೇ ಆದರೆ ಪ್ರಜ್ವಲ್ ರೇವಣ್ಣಗೆ ಮತ್ತೆ ಸಂಕಷ್ಟ ಎದುರಾಗುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ಪರಿಶೀಲನೆ ವೇಳೆಯಲ್ಲಿ ಸಾಕ್ಷ್ಯಾಧಾರಗಳು ಸಮರ್ಪಕವಾಗಿ ಸಿಕ್ಕಿದ್ದೇ ಆದರೆ ಅದನ್ನು ಸಹ SIT ಅಧಿಕಾರಿಗಳು ತನಿಖೆಗೆ ಸಾಕಷ್ಟು ಪೂರಕ ಅಂಶಗಳು ದಾಖಲಾದಂತೆ ಆಗುತ್ತೆ. ಈ ಮೂಲಕ ಸಂಸದ ಪ್ರಜ್ವಲ್ ರೇವಣ್ಣದ ಅತ್ಯಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಪೂರಕ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದರೆ ಮತ್ತಷ್ಟು ಸಂಕಷ್ಟ ಪ್ರಜ್ವಲ್ ರೇವಣ್ಣಗೆ ಎದುರಾಗುವ ಸಾಧ್ಯತೆ ಇದೆ. ಎಫ್ಎಸ್ಎಲ್ ತಂಡ ಈಗ ಸಂಸದರ ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿದೆ. ಸುಮಾರು 40 ನಿಮಿಷಗಳಿಂದಲೂ ಸಹ ಪರಿಶೀಲನೆಯನ್ನು SIT ತಂಡ ನಡೆಸ್ತಾ ಇದೆ. ಒಟ್ಟಾರೆಯಾಗಿ SIT ಅಧಿಕಾರಿಗಳು ತನಿಖೆಯನ್ನು ತೀವ್ರಗೊಳಿಸಿದ್ದು ಎಫ್ಎಸ್ಎಲ್ ತಂಡದೊಂದಿಗೆ ಇಂದು MP ನಿವಾಸಕ್ಕೆ ಆಗಮಿಸಿ ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಮೊದಲನೇ ಮಹಡಿಯಲ್ಲಿ ಈಗ ಪರಿಶೀಲನೆ ನಡೀತಾ ಇದೆ. ಎಫ್ಎಸ್ಎಲ್ ತಂಡದ ಅಧಿಕಾರಿಗಳಿದ್ದಾರೆ, ಜೊತೆಗೆ ತನಿಖಾಧಿಕಾರಿಗಳು ಸಹ SITಯ ತನಿಖಾಧಿಕಾರಿಗಳು ಸಹ ಈಗ MP ನಿವಾಸದಲ್ಲಿ ಪರಿಶೀಲನೆಯಲ್ಲಿ ತೊಡಗಿರ್ತಕ್ಕಂಥದ್ದು ಪ್ರತಿಮಾ. ಹರೀಶ್, ಈ ಪ್ರಜ್ವಲ್ ನಾಪತ್ತೆಯಾಗಿ 17 ದಿನ ಆಯಿತು, ಇನ್ನೂ ಕೂಡ ದೇಶಕ್ಕೆ ವಾಪಸ್ಸಾಗಿಲ್ಲ. ಅವರನ್ನು ವಶಕ್ಕೆ ಪಡೆಯುವಂತಹ ಪ್ರಯತ್ನಗಳು ನಡೀತಲೇ ಇದೆ. ಅಂದರೆ ಈ ಮಧ್ಯೆ ಈ ಸಂತ್ರಸ್ತೆಯರು ಕೊಡ್ತಾ ಇರುವಂತಹ ಹೇಳಿಕೆ, ಅದಕ್ಕೆ ಪೂರಕವಾದಂತಹ ಈ ರೀತಿಯ ಸಾಕ್ಷ್ಯ ಸಂಗ್ರಹಗಳು, ಇದು ಪ್ರಜ್ವಲ್ ಬರ್ತಾ ಇದ್ದಂತೆ ಅವರನ್ನು ಅರೆಸ್ಟ್ ಮಾಡೋದಕ್ಕೆ ಪೂರಕವಾದ ಎಲ್ಲ ವಾತಾವರಣ ನಿರ್ಮಾಣಕ್ಕೆ ಸಾಕ್ಷಿ ಆಗ್ತಾ ಇದೆಯಾ? ಅದು ನಿಜಕ್ಕೂ ಸಹಕಾರಿಯಾಗತ್ತೆ ಅಂತ ಅನ್ಸುತ್ತಾ, ಹೇಗೆ ಅಂತ?
ಹೌದು ಪ್ರತಿಮಾ, ಸಂತ್ರಸ್ತೆಯವರು MP ನಿವಾಸದಲ್ಲಿ ಅತ್ಯಾಚಾರ ಸಂದರ್ಭದಲ್ಲಿ ಕೆಲವೊಂದು ನನಗಾದಂಥ ಅನ್ಯಾಯದ ಬಗ್ಗೆ ಜೊತೆಗೆ ಅಲ್ಲಿನ ಆ ಚಿತ್ರಣವನ್ನು ವಿವರಣೆ ಮಾಡಿರ್ತಾರೆ. ಹೇಳಿಕೆ SIT ಅಧಿಕಾರಿಗಳ ವಿಚಾರಣೆಯ ವೇಳೆಯಲ್ಲಿ ಅಲ್ಲಿ ಬಳಸಿದಂತಹ ಬೆಡ್ ಇರ್ಬೋದು, ಅಲ್ಲಿ ಇದ್ದಂತಹ ಕರ್ಟನ್ ಇರ್ಬೋದು, ಎಲ್ಲ ವಿಷಯಗಳನ್ನು ವಿಚಾರಣೆ ವೇಳೆಯಲ್ಲಿ ಹೇಳಿಕೊಂಡಿರ್ತಾರೆ. ಅದಾದ ನಂತರದಲ್ಲಿ ಸಂತ್ರಸ್ತೆಯ ಹೇಳಿಕೆಗೂ ಮತ್ತು ಇಲ್ಲಿರುವಂಥ ಚಿತ್ರಣಕ್ಕೂ ಹೋಲಿಕೆ ಆಗೋದು ಒಂದು ರೀತಿಯ ಸಾಕ್ಷ್ಯಾಧಾರಕ್ಕೆ ಪೂರಕವಾಗಿ ಸಾಕ್ಷಿಯಾಗಿ ಪರಿಗಣಿಸೋದಾದರೆ, ಜೊತೆಗೆ ಆ ಸಂದರ್ಭದಲ್ಲಿ ಸಂತ್ರಸ್ತೆಯ ಬೇರೆ ಬೇರೆ ಬಳಸಿದಂಥ ಬಟ್ಟೆಗಳೇನಾದರೂ ಒಂದು ಭವಿಷ್ಯ ಸಿಕ್ಕಿದ್ದೆ ಆದರೆ ಅದು ಸಹ ಒಂದು ಸಂಪೂರ್ಣವಾಗಿ ಸಾಕ್ಷಿಗೆ ಅನುಕೂಲ ಆಗುತ್ತೆ. ಸಾಕ್ಷಿಯಾಗಿ ಅದನ್ನು ಸಹ ಪರಿಗಣಿಸ್ತಾರೆ. ಪ್ರಜ್ವಲ್ ರೇವಣ್ಣ 17 ದಿನ ಆದರೂ ಸಹ ವಿದೇಶದಲ್ಲೇ ಇದ್ದಾರೆ. ಅವರು ಸ್ವದೇಶಕ್ಕೆ ಮರಳಿಲ್ಲ. SIT ಅಧಿಕಾರಿಗಳ ಎದುರು ಹಾಜರಾಗಿಲ್ಲ. ಆದರೆ ಈಗಾಗಲೇ ಅವರನ್ನು ಬಂಧನಕ್ಕಾಗಿ ಶೋಧ ನಡೆಯುತ್ತಿರುವ ಈ ಸಂದರ್ಭದಲ್ಲಿ ಸಂತ್ರಸ್ತೆಯರ ಒಂದು ಹೇಳಿಕೆಯ ಆಧಾರದಲ್ಲಿ ಸಂತ್ರಸ್ತೆಯರು ಯಾವ ಮನೆಗಳಲ್ಲಿ ಜೊತೆಗೆ ಯಾವ ಜಾಗದಲ್ಲಿ ನಮ್ಮ ಮೇಲೆ ಅತ್ಯಾಚಾರ ನಡೆದಿತ್ತು ಅಂತ ಹೇಳ್ಕೊಂಡಿದ್ರು ಆ ಎಲ್ಲ ಜಾಗಗಳಲ್ಲೂ ಸಹ ಪರಿಶೀಲನೆಯನ್ನು ನಡೆಸುವ ಸಾಧ್ಯತೆಗೆ ಮೊದಲಿಗೆ MP ನಿವಾಸದಲ್ಲಿ SIT ಅಧಿಕಾರಿಗಳು FSL ತಂಡವನ್ನು ಕರೆತಂದು ಪರಿಶೀಲನೆಯನ್ನು ನಡೆಸ್ತಾ ಇದ್ದಾರೆ. ಇಲ್ಲಿ ಪೂರಕ ಸಾಕ್ಷ್ಯಾಧಾರಗಳು ಸಿಕ್ಕಿದ್ದೇ ಆದರೆ ಪ್ರಜ್ವಲ್ಗೆ ಮತ್ತೆ ಸಂಕಷ್ಟ ಎದುರಾಗೋದರಲ್ಲಿ ಅನುಮಾನ ಇಲ್ಲ. ಜೊತೆಗೆ ವಿದೇಶದಲ್ಲಿ ಇನ್ನೂ ಸಹ ಪ್ರಜ್ವಲ್ ಕುಳಿತುಕೊಂಡಿದ್ದಾರೆ. ಈ ಪ್ರಜ್ವಲ್ ವಿದೇಶದಲ್ಲಿ ಇದ್ದರೂ ಸಹ ಇಲ್ಲಿ ತನಿಖೆ ಚುರುಕುಗೊಂಡಿದೆ. ಸಂತ್ರಸ್ತೆಯ ಹೇಳಿಕೆಯ ಆಧಾರದ ಮೇಲೆ ಎಲ್ಲ ರೀತಿಯ ತನಿಖೆಯನ್ನು ತೀವ್ರಗೊಳಿಸಿ ತನಿಖಾಧಿಕಾರಿಗಳು ಈಗ FSL ತಂಡವನ್ನು ಕರೆತಂದು ಪರಿಶೀಲನೆ ನಡೆಸುತ್ತಿದ್ದಾರೆ. ಪ್ರತಿಮಾ, ಥ್ಯಾಂಕ್ ಯು ಹರೀಶ್ ತಮ್ಮ ಮಾಹಿತಿಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.